ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಮ್ಮ ಭವ್ಯ ಗೌಡ ಅವ್ರ ಬಗ್ಗೆ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿರಲಿಲ್ಲ ನಾನು. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಅಕ್ಕ ಭವ್ಯ ಗೌಡ ಅವ್ರ ಬಗ್ಗೆ ವಿಡಿಯೋ ಮಾಡಿ. ಭವ್ಯ ಗೌಡ ಅವರು ಚಿಕ್ಕಮಂಗ್ಳೂರ್ಗೆ ಹೋಗಿದ್ರು ವಿಡಿಯೋ ಮಾಡಿ. ಭವ್ಯ ಗೌಡ ಅವರ ಟೆಸ್ಟ್ ಬಗ್ಗೆ ವಿಡಿಯೋ ಮಾಡಿ ಅಂತೆಲ್ಲ ಕಮೆಂಟ್ಗಳು ಹಾಕ್ತಾ ಇದ್ರಿ. ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಕೊಡೋಣ ಅಂತ ಹೇಳಿ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸುಮಾರು ದಿನದ ನಂತರ ನಮ್ಮ ಬ್ಯೂಟಿ ಕ್ವೀನ್ ಭವ್ಯ ಗೌಡ ಅವ್ರ ಬಗ್ಗೆ ಮಾತನಾಡ್ತಾ ಇರೋವಂಥದ್ದು. ಅಂದರೆ ಈ ಒಂದು ಕನ್ನಡ ಸೀರಿಯಲ್ ಬಗ್ಗೆ ಮಾತನಾಡ್ತಾ ಇದೆ ಪರ್ಸ್ನಲ್ ಆಗಿ. ಅಂದರೆ ಅವರ ಬಗ್ಗೆ ಮಾತ್ರನೇ ನಾನು ಮಾತಾಡಿರಲಿಲ್ಲ. ಸೊ ಇವತ್ತು ಭವ್ಯಗೌಡ ಅವ್ರ ಬಗ್ಗೆ ಮಾತ್ರ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದು ಮಾತಾಡೋದಿದೆ, ಕಮೆಂಟ್ಸ್ಗಳಿಗೆ ಉತ್ತರನೂ ಕೂಡ ಕೊಡೋದಿದೆ. ಸೊ ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಭವ್ಯಗೌಡ ಅಂತ ಬಂದ ತಕ್ಷಣವೇ ತುಂಬಾ ಆ್ಯಕ್ಟಿವ್ ಗರ್ಲ್ ಅಂತ ನಾನು ಹೇಳ್ತೀನಿ. ಏನೇ ಬಂದ್ರೂ ಕೂಡ, ಏನೇ ಕಷ್ಟ ಬಂದ್ರೂ ಅದನ್ನ ಎಲ್ಲವನ್ನು ಮೆಟ್ಟಿ ನಿಂತು ನಾನು ಹೇಗೆ ನನ್ನನ್ನು ಖುಷಿಯಾಗಿ ಇಟ್ಕೊಬೇಕು ಅಂತ ತೀರ್ಮಾನ ಮಾಡೋವಂಥ ಹುಡುಗಿ ಯಾರು ಇದ್ದರೆ ಅದು ಭವ್ಯಗೌಡ ಅಂತ ನನಗೆ ಅನ್ನಿಸ್ತಾರೆ. ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸ್ಟ್ರಾಂಗ್ ಪರ್ಸನ್ ಅಂತ ಅನಿಸ್ತಿದ್ರು ನನಗೆ. ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ, ಹೊರಗಡೆನೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ತಾನು ಏನು ಮಾಡಬೇಕು, ನಾನು ಹೆಂಗಿರಬೇಕು, ನನ್ನನ್ನು ನಾನು ಖುಷಿಯಾಗಿ ಇಟ್ಕೋಬೇಕು, ನನ್ನ ಕೆಲಸನೂ ನಾನು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿರುವಂತಹ ಹುಡುಗಿ ಅವಳು. ಮತ್ತು ಕೆಲವರು ಅವರ ಪರ್ಸ್ನಲ್ ಲೈಫ್ನ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ರೀತಿ ಇದು ಮಾಡ್ತೀರಾ, ನಿಮ್ಮ ಅಕ್ಕ ತಂಗಿನೇ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡೋರು ತುಂಬ ಜನ ಇದ್ದೀರಾ. ಅವ್ರಿಗೇನಾದರೂ ಒಂದು ಪ್ರಾಬ್ಲಮ್ ಆದರೆ, ಅವ್ರೇನಾದ್ರು ಖುಷಿ ಪಟ್ಟರೆ ನೀವು ಖುಷಿ ಪಡೋದ್ರಲ್ಲಿದ್ದೀರಾ, ಅವ್ರಿಗೇನಾದರೂ ಒಂದು ತೊಂದರೆ ಆದರೆ ನೀವು ಕೂಡ ನೋವು ಪಡೋವಂಥವ್ರು ಸಾಕಷ್ಟು ಜನ ಇದ್ದೀರಾ. ಒಂದು ಆ ರೀತಿ ವ್ಯಕ್ತಿಗಳಿಗೆಲ್ಲ ಈ ವಿಡಿಯೋ ಅಂಥವ್ರಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲ ಬಿಡಪ್ಪ, ಇಷ್ಟೊಂದು ಸಪೋರ್ಟಿವ್ ಆಗಿದ್ದಾರೆ, ತಮ್ಮ ಮನೆ ಮಗಳು ರೀತಿ ನೋಡ್ತಾರೆ ಅಂತ ಸಖತ್ತು ಖುಷಿ ಪಡುತ್ತೆ, ಖುಷಿ ಆಗುತ್ತೆ. ನಾನು ಬಿಗ್ ಬಾಸ್ 11ಇಂದನೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊತಾ ಬಂದಿದ್ದೀನಿ. ನಾನು ಬಿಗ್ ಬಾಸ್ ವಿಡಿಯೋ ಸ್ಟಾರ್ಟ್ ಮಾಡ್ದಾಗಿಂದನೂ ಕೂಡ ನಾನು ತುಂಬಾ ಸಪೋರ್ಟ್ ಮಾಡ್ಕೊಂಬಂದಿರೋದು ಭವ್ಯಗೌಡ ಅವ್ರಿಗೆ. ಅದೆಲ್ರಿಗೂ ಗೊತ್ತಿರೋ ವಿಷಯ. ಎಲ್ಲ ಹೇಳ್ತಿದ್ರಿ ನೀವು ಅವ್ರ ಬಕೀಟು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರಿ. ಒಬ್ಬ ವ್ಯಕ್ತಿ ನಮ್ಗೆ ಇಷ್ಟ ಆದರು ಅಂದರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಯಾವ ಪೇಮೆಂಟು ಕೊಟ್ಟಿರಲ್ಲ, ಏನೂ ಇರಲ್ಲ. ನಮ್ಗೆ ಇಷ್ಟ ಆಯಿತು ಅಂತಂದರೆ ಅವ್ರನ್ನ ನಾವು ಬಿಡೋದು ಇಲ್ಲ. ಅವಳಿಗೆ ಫ್ಯಾನ್ ಆಗಿದ್ದೀನೋ ಅಥವಾ ಅವ್ರು ನಮ್ಗೆ ಇಷ್ಟ ಆದರು ಅಂತಂದರೆ ಅವ್ರ ಬಗ್ಗೆ ಅವ್ರು ಸಪೋರ್ಟ್ ಮಾಡೋದಕ್ಕೆ ಯಾರ ಒಂದು ಮಾತು ನಮಗೆ ತಲೆ ಕೆಡ್ಸ್ಕೊಳೋದಿಲ್ಲ, ಆ ರೀತಿ. ಸೊ ಹಾಗಾಗಿ ಮತ್ತು ಈಗ ಕೆಲವೊಂದು ವಿಚಾರಗಳು ಬಂತು. ಒಂದು ವಿಡಿಯೋ ಒಬ್ಬರಿಗೆ ಅವರು ಬರ್ಡೇ ವಿಶಸ್ ಕೂಡ ಮಾಡ್ತಾರೆ. ಅದು ಯಾರಪ್ಪ ಅಂದರೆ ಮನೀಶ್ ಅನ್ನೋರಿಗೆ ಬರ್ಡೇ ವಿಶಸ್ ಕೂಡ ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಹಾಕೊತಾರೆ. ಅವರ ಫೋಟೋನು ಕೂಡ ಹಾಕೊತಾರೆ. ಚಿಕ್ಕಮಂಗ್ಳೂರಲ್ಲಿ ಅವರು ಇರುವಂತಹ ಒಂದು ಪ್ಲೇಸ್ ಕೂಡ ಹಾಕೋತಾರೆ. ಸೊ ಇವರು ಚಿಕ್ಕಮಂಗ್ಳೂರಿಗೆ ಹೋಗೋದು ಮನೀಶ್ನ ಮೀಟ್ ಮಾಡೋದಕ್ಕೆ, ಬೇರೆ ಇನ್ನೇನಕ್ಕೂ ಅಲ್ಲ. ಅವರ ಬಾಯ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗ್ತಾರೆ. ಇವ್ರಿಗೇನು ಬೇರೆ ಕೆಲಸ ಇಲ್ವಾ? ಇವರಿಗೆಲ್ಲ ಕೆಲಸ ಮಾಡಿದ್ದೆಲ್ಲ ಬರೀ ಸುತ್ತೋದಿಕ್ಕೇನಾ? ಇಲ್ಲಿ ಬಾಯ್ ಫ್ರೆಂಡ್ನ ಹುಡ್ಕೊಂಡು ಅಷ್ಟೇ ಚಿಕ್ಕಮಗಳೂರಲ್ಲಿ ಏನೇ ಫಂಕ್ಷನ್ ಇದ್ರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ತೀರಾ. ಅವರ ಒಂದು ಪರ್ಸ್ನಲ್ ಲೈಫು ನಮಗೆ ಅವಶ್ಯಕತೆ ಇಲ್ಲ. ನನಗೆ ಹೇಳ್ತೀರಾ, ಒಬ್ರು ಕಮೆಂಟ್ ಮಾಡ್ತೀರಾ, ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಡಮ್ ಶೇರ್ ಮಾಡಿ, ಸ್ಕ್ರೀನ್ಶಾಟ್ ತೊಗೊಂಡಿಲ್ವಾ, ಮನೀಶ್ ಜೊತೆ ವಿಡಿಯೋ ಹಾಕಿ, ಯಾಕೆ ಮನೀಶ್ ಜೊತೆ ಶಾರ್ಟ್ಸ್ನ ಕ್ರಿಯೇಟ್ ಮಾಡಿ ಹಾಕಿ, ಮನೀಶ್ ಜೊತೆ ಅವರ ಬಾಯ್ ಫ್ರೆಂಡ್ ಜೊತೆ ನೀವು ಯಾಕೆ ವಿಡಿಯೋನ ಶೇರ್ ಮಾಡ್ಕೋತಾ ಇಲ್ಲ, ಯಾಕೆ ಪೋಸ್ಟ್ ಮಾಡ್ತಾ ಇಲ್ಲ, ಅವ್ರ ಬಾಯ್ ಫ್ರೆಂಡ್ ಇರೋದನ್ನ ಪೋಸ್ಟ್ ಮಾಡಿ ಅಂತೆಲ್ಲ ಶೇರ್ ಮಾಡ್ಕೊತೀರಾ. ಫಸ್ಟ್ ಆಫ್ ಆಲ್ ಹೇಳ್ಬಿಡ್ಲ, ಒಂದು ಮಾತು ಹೇಳಲ್ಲ, ನಮಗೆ ಅವರು ಒಬ್ಬ ಆರ್ಟಿಸ್ಟ್ ಅಷ್ಟೇ. ಆರ್ಟಿಸ್ಟ್ ಆಗಿ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಬಿಗ್ ಬಾಸ್ ಮನೇಲಿ ಅವ್ರು ಮನರಂಜಿಸ್ತಿರ್ಬೋದು, ಅವರ ಟಾಸ್ಕ್ಗಳು ಹಾಡಿರೋದಿರ್ಬೋದು, ಅದನ್ನು ಮಾತ್ರ ನಾವು ಇಷ್ಟಪಡಬೇಕು. ಅವರ ಪರ್ಸ್ನಲ್ ಲೈಫ್ ಅಲ್ಲ ಅನ್ನೋದನ್ನ ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರೆಲ್ಲ ಈ ರೀತಿ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ, ಅವರ ಪರ್ಸ್ನಲ್ ಲೈಫಲ್ಲಿ ಅವ್ರು ಎಲ್ಲಿಗಾರ ಹೋಗಲಿ, ಎಲ್ಲಿಗಾರ ಬರಲಿ, ಅದು ನಮಗೆ ಅವಶ್ಯಕತೆ ಇಲ್ಲ, ಆಯಿತಾ? ಅವರ ಪರ್ಸ್ನಲ್ ಲೈಫ್ನ ನಮ್ಮ ಒಂದು ಸ್ವತ್ತು ಅನ್ನೋ ರೀತಿ ನಾವು ಮಾತಾಡೋದಕ್ಕೆ ರೈಟ್ಸ್ ಇಲ್ಲ, ಆಯಿತಾ? ಅದ್ರ ಬಗ್ಗೆ ಮಾತಾಡೋಕ್ಕೆ ರೈಟ್ಸ್ ಇಲ್ಲ. ಅವ್ರು ತ್ರಿವಿಕ್ರಮ್ ಜೊತೆ ಒಂದು ಫ್ರೆಂಡ್ ಆಗಿರ್ತಾರೋ ಅಥವಾ ಹೇಗಿರ್ತಾರೋ, ನಮಗೆ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಾರೋ ಅದಕ್ಕೆ ನಾವು ಖುಷಿ ಪಡಬೇಕು, ಅವ್ರ ಜೊತೆ ಅವ್ರ ಬಗ್ಗೆ ಮಾತನಾಡಬೇಕು, ಅಷ್ಟನ್ನು ಮಾತ್ರ. ಒಂದು ಏನೋ ಒಂದು ಸೀರಿಯಲ್ ಮಾಡ್ತಾರೆ, ಆ ಸೀರಿಯಲ್ ಬಗ್ಗೆ ಮಾತನಾಡೋಣ, ಒಂದು ಮೂವಿ ಮಾಡ್ತಾರೆ, ಆ ಮೂವಿ ಬಗ್ಗೆ ಮಾತನಾಡೋಣ, ಮತ್ತು ವೆಬ್ ಸೀರೀಸ್ ಮಾಡ್ತಾರೆ, ವೆಬ್ ಸೀರೀಸ್ ಬಗ್ಗೆ ಮಾತನಾಡೋಣ. ಅದ್ರ ಬಗ್ಗೆ ಮಾತನಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಮಾತಾಡೋದಕ್ಕೆ, ಆಯಿತಾ? ಅದು ಬಿಟ್ಬಿಟ್ಟು ಇಂಥ ವಿಷಯಗಳನ್ನ ಮಾತಾಡಿ ಅಂತ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಮಾತಾಡೋದು ಇಲ್ಲ ಆ ವಿಷಯದ ಬಗ್ಗೆ, ಆಯಿತಾ? ಅದೊಂದು ಕ್ಲಾರಿಟಿ ಕೂಡ ಕೊಡ್ತೀನಿ. ನೀವು ಅಷ್ಟೇ ಅವರ ಪರ್ಸ್ನಲ್ ಲೈಫ್ನ ನೀವು ಏನಕ್ಕೆ ಕನೆಕ್ಷನ್ ಮಾಡಿಕೊಂಡು ಅವರು ಆ ರೀತಿ ಇರಬಾರ್ದು, ಈ ರೀತಿ ಇರಬಾರ್ದು, ಒಂದು ಪ್ರಮೋಷನ್ ಮಾಡಿದ್ರು ಇವ್ರು ಪ್ರಮೋಷನ್ ಮಾಡ್ತಾಳೆ, ದುಡಿತಾಳೆ, ದುಡ್ದಿದ್ದೆಲ್ಲ ಖರ್ಚು ಮಾಡ್ತಾಳೆ, ಬರೀ ತಿರ್ಗೋದು ತಿರ್ಗಾಟ ಮಾಡ್ತಾಳೆ, ಬರೀ ಫಾರಿನ್ ಟ್ರಿಪ್ ಹೋಗ್ತಾಳೆ,
ಚಿಕ್ಕಮಗಳೂರಿಗೆ ಹೋಗ್ತಾ ಇರ್ತಾಳೆ, ಯಾವಾಗಲೂ ಕೂಡ ಅವ್ರ ಬಾಯ್ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಚಿಕ್ಕಮಗಳೂರಿಗೆ. ಒಂದು ಫಂಕ್ಷನ್, ಅವಳ ಪರ್ಸ್ನಲ್ ಸ್ಪೇಸ್ ಅದು. ಯಾವಾಗಲೂ ಬಿಸಿ ಅಂತ ಇರ್ತಾರೆ ಅವ್ರ ಲೈಫಲ್ಲಿ. ಆರ್ಟಿಸ್ಟ್ಗಳಂತ ತಕ್ಷಣನೇ ಒಂದು ಹೆಣ್ಣು ಮಕ್ಕಳು ಆರ್ಟಿಸ್ಟ್ ಆದರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಎಲ್ಲವನ್ನೂ ಕೂಡ ಫೇಸ್ ಮಾಡ್ತಾ ಇರಬೇಕಾಗುತ್ತೆ. ಒಂದು ಕ್ಯಾಮ್ರಾ ಇರ್ಬೋದು, ಕ್ಯಾಮ್ರಾ ಹಿಂದೆ ಇರೋರ್ನ ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಫೇಸ್ ಮಾಡಿ ಇಲ್ಲಿವರೆಗೂ ಒಂದು ಸ್ಥಾನಕ್ಕೆ ಬರಬೇಕು ಅಂತಂದರೆ ತುಂಬಾ ಕಷ್ಟ ಇದೆ. ಅದರಲ್ಲೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಅಂತಂದರೆ ನೆಗೆಟಿವ್ನ ಸ್ಪ್ರೆಡ್ ಮಾಡೋದೇ ಜಾಸ್ತಿ. ಅದರಲ್ಲೂ ಕೂಡ ಭವ್ಯ ಗೌಡ ಅವ್ರಿಗೆ ಎಷ್ಟು ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೋ ಅಷ್ಟೇ ನೆಗೆಟಿವ್ಸ್ ಕಮೆಂಟ್ಸ್ಗಳು ಹೆಚ್ಚಾಗಿ ಬರ್ತಾ ಇರುತ್ತೆ. ಒಂದು ಪೋಸ್ಟ್ ಏನಾದ್ರು ಒಂದು ಮಾಡ್ತಾರೆ ಅಂತ ಅಂದರೆ ಅದರಲ್ಲಿ ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟೇ ನೆಗೆಟಿವ್ ಕಮೆಂಟ್ಸ್ಗಳು ಜಾಸ್ತಿ ಇರುತ್ತೆ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ವಿಷಯ. ಸೊ ಅಂಥದ್ರಲ್ಲಿ ಇವರು ಎಲ್ಲವನ್ನು ಸೈಡಿಗೆ ಹಾಕಿ ತುಂಬ ಧೈರ್ಯದಿಂದ ಒಂದು ಹುಚ್ಚು ಸಾಹಸನ ಮಾಡಿ ಮುಂದೆ ಹೋಗ್ತಾರೆ ಅಂತಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡಿ ನಿಲ್ಲಬೇಕು. ಮತ್ತು ಕಲೆಗೆ ಬೆಲೆ ಕೊಡಿ ಅಂತ ಹೇಳ್ತೀನಿ. ಸುಮ್ಮನೆ ಅವ್ರೇನು ಗೊತ್ತಾ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನಕ್ಕೆ ಹೋಗಿ ಬಂದಿರೋದಾಗಿರ್ಬೋದು, ಶೂಟಿಂಗ್ ಇರೋದಾಗಿರ್ಬೋದು, ಎಲ್ಲನೂ ಕೂಡ ಶೇರ್ ಮಾಡ್ಕೊತಾರೆ ಅಂದರೆ ಅವ್ರಿಗೆ ಅದರಲ್ಲಿ ದುಡ್ಡು ಬರುತ್ತೆ. ಮತ್ತು ತಾನೇ ಆ್ಯಕ್ಟಿವ್ ಆಗಿದ್ದೀನಿ ಅಂತೇಳ್ಬಿಟ್ಟು ಅಲ್ಲಿ ತೋರಿಸ್ಕೊಬೇಕು ಪಬ್ಲಿಕ್ಕಿಗೆ. ಯಾಕೆ ಅಂತಂದರೆ ಒಬ್ಬ ಆರ್ಟಿಸ್ಟ್ ಅಂದ ಮೇಲೆ ಸುಮ್ಮನೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತೀರಾ, ಏನು ಹಾಕ್ತೀರಾ ಇದ್ದರೆ ಹೆಂಗಪ್ಪ ಅವ್ರಿಗೆ ದುಡ್ಡು ಬರುತ್ತೆ. ನೀನು ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಅಲ್ಲಿ ಏನಾದ್ರು ಒಂದು ಪ್ರಮೋಷನ್ ಬರುತ್ತೆ, ಏನಾದರೂ ಒಂದು ಬರುತ್ತೆ, ಒಂದು ವ್ಯೂಸ್ ಬರುತ್ತೆ, ಎಲ್ಲ ಬರುತ್ತೆ. ಏನೋ ಆ್ಯಕ್ಟಿವ್ ಆಗಿರಲಿಲ್ಲ ಅಂತಂದರೆ ಹೇಗೆ ದುಡ್ಡು ಕೊಡ್ತಾರೆ, ಹೇಗೆ ಇದು ಮಾಡ್ತಾರೆ. ಸೊ ಹಾಗೆ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಕೂಡ ನಿಮಗೆ ಇಷ್ಟ ಬಂದವ್ರ ಜೊತೆನೇ ಇರಬೇಕು, ಅಥವಾ ನಿಮ್ಮ ಇಷ್ಟ ಬಂದವ್ರ ಜೊತೆನೇ ಅವರು ಒಂದು ಮೂವಿ ಮಾಡಬೇಕು ಅಥವಾ ಒಂದು ಧಾರಾವಾಹಿ ಮಾಡಬೇಕು ಅಂದರೆ ಅದು ಹೇಗೆ ಸಾಧ್ಯ? ಅದು ಸಾಧ್ಯ ಇಲ್ಲ. ನಮಗೆ ಯಾವ ರೀತಿ ಅವರ ಒಂದು ಇಷ್ಟಪಡ್ತೀವ, ಒಂದು ವ್ಯಕ್ತಿನ ಇಷ್ಟಪಡ್ತೀವಿ ಅಂತಂದ್ಮೇಲೆ ಅದು ಆರ್ಟಿಸ್ಟ್ ಆಗಿ ಇಷ್ಟಪಡಿ. ಅವ್ರ ಆರ್ಟಿಸ್ಟ್ ಆದಮೇಲೆ ಅವರ ಧಾರಾವಾಹಿಗಳಲ್ಲಿ ಯಾರ ಜೊತೆನಾದರೂ ಬಂದರೂ ಅವ್ರ ಆ್ಯಕ್ಟಿಂಗ್ ನೋಡಬೇಕು, ಅವರ ಪಾತ್ರನ ನೋಡಿ ಇಷ್ಟಪಡಬೇಕು. ಅದ್ರ ಬದಲಾಗಿ ಅವರ ಪರ್ಸ್ನಲ್ ಲೈಫ್ ಏನಿದೆ, ಅವ್ರ ಅಕ್ಕ ತಂಗಿರ ಬಗ್ಗೆ ಅಥವಾ ಅವ್ರ ಫ್ರೆಂಡ್ ಬಗ್ಗೆ, ಅವ್ರ ಫ್ರೆಂಡ್ ಎಲ್ಲರೂ ಹೋಗ್ತಾರೆ ಅಥವಾ ಅವ್ರ ಜೊತೆ ಹೋಗ್ತಾರೋ ಏನು ಸ್ಟೈಲ್ ಆಗಿ ಇದು ಮಾಡ್ತಾರೆ, ಬರೀ ಇವ್ರಿಗೆ ದುಡ್ದಿದ್ದೆಲ್ಲನೂ ಬರೀ ತಿರ್ಗೋದಿಕ್ಕಾಯಿತು, ಬರೀ ಎಲ್ಲ ಪಾರ್ಟಿಗಳನ್ನ ಮಾಡೋದಾಯಿತು, ಆ ಥರದ್ದೆಲ್ಲ ಒಂದು ಕಾಮೆಂಟ್ಸ್ಗಳನ್ನ ಮಾಡೋದು ಬಿಡಿ. ಆದಷ್ಟು ಸಪೋರ್ಟ್ ಮಾಡೋ. ಒಂದು ಬಡತನದಿಂದ ಬಂದಂತಹ ಹುಡುಗಿ ಬಡತನದಿಂದ ಬಂದು ತನಕ ತಂದೆ ಎಷ್ಟು ಕಷ್ಟ ಬಟ್ ಆ 4 ಮಕ್ಕಳನ್ನ ಸಾಕಿರೋದನ್ನ ಅರ್ಥ ಮಾಡಿಕೊಂಡು ತನ್ನ ತಂದೆಗೆ ಹುಷಾರಿಲ್ಲದೆ ಇದ್ದಾಗ ನಾನು ಏನಾದ್ರು ದುಡ್ದುಬಿಟ್ಟು ನನ್ನ ತಂದೆನ ಗಂಟ್ಲನ್ನ ಸರಿ ಮಾಡಬೇಕು ಅಂದರೆ ಏನು ವೋಕಲ್ ಬಾಕ್ಸಿಗೆ ಹೇಟ್ ಆಗಿರುತ್ತೆ ಅಂತೇಳಿ ಬಿಗ್ ಬಾಸ್ ಮನೆಯಲ್ಲಿ ಆ ಕಥೆನ ಹೇಳಿದಾಗ ನಿಜವಾಗ್ಲೂ ಬೇಜಾರಾಯಿತು ನನಗೆ. ಆ ಹುಡುಗಿ ತನ್ನ ಒಂದು ಏನು ಕೂಡ ಒಂದು ಇದಿಲ್ದೇ ಎಲ್ಲನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಶೇರ್ ಮಾಡ್ಕೊತಾಳೆ. ಅಷ್ಟು ಸ್ಟ್ರಾಂಗ್ ಗರ್ಲ್ ಅವಳು. ಯಾಕೆ ಗತ್ತಾಗಿ ಮಾತಾಡ್ತಾಳೆ, ಯಾಕೆ ಅವಳಿಗೆ ಅಹಂಕಾರ ಜಾಸ್ತಿ ಅಂತಂತೀರಾ? ಯಾಕೆ ಅಂದರೆ ಇವತ್ತಿನ ಒಂದು ಜಗತ್ತಲ್ಲಿ ಹೇಗಿರಬೇಕು ಅಂದರೆ ಭವ್ಯಗೌಡ ಅವ್ರ ಥರನೇ ಇದ್ರೇ ನಿಜವಾಗ್ಲೂ ಕೂಡ ಮುಂದೆ ಹೋಗೋಕ್ಕೆ ಸಾಧ್ಯ. ಎಲ್ಲೇ ಹೆದರ್ಕೊಂಡು ಕೂತ್ಕೊಂಡು ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡು ಹೋದರೆ ನಿಜವಾಗ್ಲೂ ಕೂಡ ಇವತ್ತಿನ ಜಗತ್ತಲ್ಲಿ ಏನೂ ಸಾಧಿಸೋದಕ್ಕಾಗೋದಿಲ್ಲ. ನಾನು ಅಂತಾನೆ ಹೋದ್ರೇ ಇಲ್ಲಿ ಮುಂದೆ ಸಾಧಿಸೋಕ್ಕಾಗೋದು. ಯಾಕೆಂದರೆ ನನ್ನ ಹತ್ರ ಟ್ಯಾಲೆಂಟ್ ಇದೆ. ನಾನು ಏನಾದರೂ ಒಂದು ಮಾಡಬೇಕು ಅಂದರೆ ನಾನಾಗಿರಬೇಕು, ಅಂದರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಬೇಕು ಅನ್ನೋದು ಭವ್ಯಗೌಡ ಅವರ ಒಂದು ನಿರ್ಧಾರ. ಸೊ ಹಾಗಾಗಿ ಅವರು ಅವ್ರ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಆ್ಯಕ್ಟಿವ್ ಆಗೂ ಕೂಡ ಇದ್ದಾರೆ. ನಿಮಗೆ ಎಲ್ಲ ಕಮೆಂಟ್ಸ್ಗಳನ್ನ ಸುಮ್ಮನೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಎಪ್ಸೋದನ್ನ ಬಿಟ್ಬಿಟ್ಟು ಪಾಸಿಟಿವ್ ಆಗಿ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿ, ಪಾಸಿಟಿವ್ ಥಿಂಕಿಂಗ್ ಮಾಡಿ. ಆವಾಗ ನಿಮ್ಮ ಮನೆಗೂ ಕೂಡ ಒಳ್ಳೇದಾಗುತ್ತೆ, ನಿಮ್ಮ ಮನಸ್ಸಿಗೂ ಕೂಡ ಒಂದು ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ. ಸುಮ್ಮನೆ ಬೇರೆಯವರು ಹಾಕಿರೋಂಥ ಒಂದು ಪೋಸ್ಟ್ಗಳಿಗೆ ಬ್ಯಾಡ್ ಕಮೆಂಟ್ಸ್ಗಳನ್ನ ಹಾಗೆ ಅದರಲ್ಲೂ ಕೂಡ ಭವ್ಯಗೌಡ ಅವ್ರಿಗೆ ತುಂಬ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಬಾಯ್ ಫ್ರೆಂಡ್ ಹಾಗೆ ಹೀಗೆ, ತ್ರಿವಿಕ್ರಮ್ ಬಿಟ್ಟು ಈಗ ಮೋನಿಶ್ ಬಾಯ್ ಫ್ರೆಂಡ್ ಜೊತೆ ಓಡಾಡ್ತಾ ಇದ್ದಾರೆ. ಪರ್ಸ್ನಲ್ ಲೈಫ್ ಯಾಕೆ ಗುರು? ನಮಗೆ ನಮ್ಮ ಲೈಫಲ್ಲೇ ಸಾಕಷ್ಟು ಇರುತ್ತೆ, ಏನೇನಾರು ಇರುತ್ತೆ. ನಿಮ್ಮ ಲೈಫಲ್ಲೇ ಏನೇನಾರು ಇರುತ್ತೆ, ಅದ್ರನ್ನ ತಲೆ ಕೆಡಿಸ್ಕೊಳ್ಳಿ. ಸುಮ್ಮನೆ ಬೇರೆಯವ್ರ ಲೈಫ್ನ ಹೆಂಗೆ ತಲೆ ಕೆಡಿಸ್ಕೊತೀರ? ನಾವು ಮನೋರಂಜನೆಗೋಸ್ಕರ ಅವನ್ನ ನೋಡ್ತಾ ಇದ್ದೀವಿ. ಅವ್ರು ಏನೋ ಒಂದು ಈಗ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಒಂದು ರೀಲ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾರೆ. ರೀಲ್ ಬಗ್ಗೆ ಮಾತನಾಡೋಣ, ಸುಮ್ಮನೆ ಬೇರೆದ್ರ ಬಗ್ಗೆ ಹೇಗೆ ಮಾತಾಡೋಣ ಆಯ್ತಾ? ಪರ್ಸ್ನಲ್ ಲೈಫ್ ನಮ್ಗೆ ಬೇಡ. ಮತ್ತು ಕನ್ನಡ ಧಾರಾವಾಹಿಗೆ ಒಂದು ಏನು ಆ ಒಂದು ಚೂಡಿ ಡ್ರೆಸ್ಸಲ್ಲಿ ಒಂದು ರೀಲ್ಸ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ತುಂಬಾ ಸೂಪರಾಗಿ ಕಾಣಿಸ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಆ ರೀಲ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಭವ್ಯಗೌಡ ಅವ್ರ ಬಗ್ಗೆ. ಸೊ ಇವತ್ತು ಜಸ್ಟ್ ಕಾಮೆಂಟ್ ಬಾಕ್ಸಲ್ಲಿ ಏನೇನೆಲ್ಲ ಬ್ಯಾಡ್ಸ್ ಇತ್ತು ಅದಕ್ಕೆಲ್ಲ ಒಂದು ಉತ್ತರನ ಕೊಟ್ಟಿದ್ದೀನಿ. ಮತ್ತು ತುಂಬಾ ಜನ ಒಳ್ಳೆ ಕಾಮೆಂಟ್ಸ್ಗಳನ್ನ ಹಾಕ್ತಾರೆ. ಭವ್ಯಗೌಡವ್ರನ್ನ ತುಂಬ ಜನ ಇಷ್ಟಪಡ್ತೀರಾ. ನನಗೂ ಕೂಡ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಅವರ ಒಂದು ಏನು ಗೊತ್ತಾ, ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಗಿಂತನೂ ಅವ್ರ ಮನೆಗೆ ಜವಾಬ್ದಾರಿಯಾಗಿ ಎಲ್ಲರೂ ಕೂಡ ಒಂದು ಸುಮ್ಮನೆ ಕೂತ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ. ಏನಾದರೂ ನಾನು ಮಾಡ್ತಾ ಇರಬೇಕು, ಏನಾದರೂ ನಾನು ಬ್ಯುಸಿಯಾಗಿ ಇಟ್ಕೋಬೇಕು, ನಾನು ಏನಾದರೂ ಮಾಡಿ ನನ್ನ ಮನೆಗಾಗಿರ್ಬೋದು ನನಗಾಗಿರ್ಬೋದು ಮಾಡ್ಕೋಬೇಕು ಅನ್ನೋ ಒಂದು ಮಹದಾಸೆ ಹೆಚ್ಚು ಇರೋವಂಥ ಹುಡುಗಿ. ಸೊ ಹಂಗಾಗಿ ನನ್ನ ಸಪೋರ್ಟ್ ಯಾವಾಗಲೂ ಭವ್ಯಗೌಡ ಅವ್ರಿಗೆ ಇರುತ್ತೆ. ಮತ್ತು ತ್ರಿವಿಕ್ರಮ್ಗೂ ಕೂಡ ನನಗೆ ತುಂಬಾ ಇಷ್ಟ, ಜೆನ್ಯೂನ್ ಪರ್ಸನ್. ಅವ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲದೆ
ಇರೋ ಕಾರಣ ವೀಡಿಯೋಗಳನ್ನ ಮಾಡೋಕ್ಕಾಗ್ತಾ ಇಲ್ಲ. ಖಂಡಿತ ನೆಕ್ಸ್ಟ್ ಬರುವಂತಹ ವೀಡಿಯೋಗಳೆಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಇವತ್ತಿನ ಈ ವಿಡಿಯೋ ಭವ್ಯಗೌಡವ್ರಿಗೋಸ್ಕರ ಆಗಿತ್ತು. ಯಾರೆಲ್ಲ ಭವ್ಯಗೌಡನ ಇಷ್ಟಪಡ್ತೀರಾ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಗೈಸ್, ಬಾಯ್.